ತುಮಕೂರು ಜಿಲ್ಲೆಯಲ್ಲಿ ಬಿಎಸ್ಎನ್ಎಲ್ ಬಳಸುವ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ. 286 ಮೊಬೈಲ್ ಟವರ್ಗಳ ಸೇವೆಯನ್ನು 3Gಯಿಂದ 4Gಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಈ ಬಗ್ಗೆ ಬಿಎಸ್ಎನ್ಎಲ್ನ ಸಹಾಯಕ ವ್ಯವಸ್ಥಾಪಕ ಮಹೇಶ್ ಮಾಹಿತಿ ನೀಡಿದರು. ತುಮಕೂರು ನಗರದ ಬಿಎಸ್ಎನ್ಎಲ್ ಕೇಂದ್ರ ಕಚೇರಿಯಲ್ಲಿ ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಮೊಬೈಲ್ ಕರೆಗಳು ಹಾಗೂ ಇಂಟರ್ನೆಟ್ ಬೆಲೆಗಳಲ್ಲಿ ಯಾವುದೇ ರಿಯಾಯಿತಿ ಹಾಗೂ ಪರಿಷ್ಕರಣೆ ಇರುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಿಎಸ್ಎನ್ಎಲ್ನ ಮುಖ್ಯ ವ್ಯವಸ್ಥಾಪಕ ದಿಗಂಬರ್ ಕುಮಾರ್ ಅವರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು. Including the village will have 4G. 50 have already rolled out. You can check, sir, and you get the signal. Those who are having the 4G, if you don't have 4G SIM, please take free of cost 4G SIM. Okay, because most of the customer may be having non 4G SIM, and get that upgraded, and you will be liking the BTS where the 4G radiation is there. ಈಗ ಸಾರ್ ಏನು ಹೇಳಿದ್ದಾರೆ, ಸೊ ಪ್ರತಿಯೊಂದು ಇಲ್ಲಿವರೆಗೆ 2G ಅಷ್ಟೇ ಸರ್ವಿಸ್ ಇದೆ ರೂರಲಲ್ಲಿ, 3G ಇಲ್ಲ ಡಾಟಾ. ಸೊ ಮೂಲ ಮೇಯ್ನ್ ಉದ್ದೇಶ ಏನಂದರೆ ನಮ್ಗೆ ಡಾಟಾ ಏನಕ್ಕೆ ಬೇಕಾಗಿದೆ ಅಂದರೆ ನಮ್ಗೆ ಈಗ ಪ್ರೆಸೆಂಟ್ ಯುಗದಲ್ಲೆಲ್ಲ ಡಾಟಾ ಇವಾಗ ಜಾಸ್ತಿ ಇದೆ. ಸೊ ಆ ಒಂದು ಉದ್ದೇಶದಿಂದ ಏನು ಮಾಡ್ತೀವಿ, ಎಲ್ಲೆಲ್ಲಿ ಈಗ 2G 3G ಇರೋದನ್ನೆಲ್ಲ ನಾವು 4G ಕನ್ವರ್ಟ್ ಮಾಡ್ತೀವಿ. ಸೊ ಎಲ್ಲ ಆಲ್ಮೋಸ್ಟ್ ನಾವು ಏನು ಡಿಫ್ರೆನ್ಸ್ ಇಲ್ಲ ರೂರಲ್ಲು ಅರ್ಬನ್ನು. ಸೊ ಎಲ್ಲ ಕಡೆನೂ ಈಕ್ವಲ್ ಆಗಿ ನಮ್ಮ 4G ಸರ್ವಿಸ್ ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾನು ಡಿಸೆಂಬರ್ ಒಳಗೆ 4G ಏನಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನು ಸಾಫ್ಟ್ವೇರ್ ಅಷ್ಟೇ ಚೇಂಜಸ್ ಇದೆ, ಹಾರ್ಡ್ವೇರ್ ಏನು ಚೇಂಜ್ ಮಾಡೋಂಗಿಲ್ಲ. ಸೊ ಅವೆಲ್ಲ 5G ಕನ್ವರ್ಟ್ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಬ್ಯಾಂಡ್ ವಿಡ್ತ್ ವೈಸ್ ಎಲ್ಲ ಇದೆ ಸರ್. 5G ಯಾವಾಗ ಬರುತ್ತೆ ಅದು? ಅಲ್ಲ ಅದೇ ಸರ್, ಈಗ 5G ಅಪ್ರೂವಲ್ ಆಗೋಗಿದೆ. ನಾವು ಒನ್ಸ್ 4G ಕಮಿಷನ್ ಆದಮೇಲೆ ಎಲ್ಲ ಇದನ್ನ ಸೊ ವಿತಿನ್ 6 ಮಂತ್ಸಲ್ಲಿ ನಾವು ಎಲ್ಲ 5G ಸರ್ವಿಸಸ್ ಅಪ್ಗ್ರೇಡ್ ಮಾಡ್ತೀವಿ. ಇಲ್ಲ ಸರ್, ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ TCSನವ್ರು ನಾವೇನು ಮಾಡಿದ್ವಿ, ಅವರು ಏನಂದರೆ ಇದು BSNL ಕಂಪ್ಲೀಟ್ ಖಾಸಗಿ ಅವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ. ಅವ್ರದ್ದು ಕೆಲಸ TCS ಅವ್ರು ಏನಂದರೆ ಅದನ್ನೆಲ್ಲ ಇಕ್ವಿಪ್ಮೆಂಟ್ ಎಲ್ಲ ಅವ್ರಿಗೆ ನಾವು ಟೆಂಡರ್ ಮಾಡಿದ್ದೀವಿ. ಅವರು ತಾಂಬಂದು ಇದೆಲ್ಲ ಇನ್ಸ್ಟಾಲ್ ಮಾಡಿ ಕಮಿಷನ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಯ್ಯೋ ಸರ್, ನಾವಂದರೆ ಟೆಂಡರ್ ಟವರು ಒಂದು ಕಂಪ್ನಿಗೆ ಮಾಡಿದ್ದೀವಿ, ಇಕ್ವಿಪ್ಮೆಂಟ್ ಎಲ್ಲ TCS ಅಂತ ಕೊಟ್ಟಿದ್ದೀವಿ. ಹಂಗೆ ಪ್ರತಿಯೊಂದು ಒಂದೊಂದು ಕಂಪ್ನಿಗೆ ಟೆಂಡರ್ ಆಗಿದೆ. ಸೊ ಅವ್ರ ಉದ್ದೇಶ ಏನಂದರೆ ಎಲ್ಲ ಕಂಪ್ನಿದು ಅವರ ಟವರ್ ಹಾಕೋರು ಒಬ್ಬರು, ಇಕ್ವಿಪ್ಮೆಂಟ್ ಎಲ್ಲ ಹಾಕಿ ಕಮಿಷನ್ ಮಾಡೋರು. ಸೊ ಎಲ್ಲ ಆದಮೇಲೆ ಕಂಪ್ಲೀಟ್ ನಾವು BSNL ಕಡೆ ಕಂಟ್ರೋಲ್. ಎಷ್ಟು ಗ್ರಾಹಕರಿಗೆ BSNL ಎಷ್ಟು ವರ್ಷ ಇರುತ್ತೆ ಅವರು ಇದು? ಯಾವುದು ಸರ್ ಇದು ಈಗ ಮಾಡಿದ ಸ್ಕೀಮ್ ಹೊಸದು? ಇನ್ನೊಂದು ಸರ್ಕಾರ ಬರೋದು ಸ್ಟಾರ್ಟ್ ಇಲ್ಲ ಸರ್, ಆ ಥರ ಏನೂ ಇಲ್ಲ. ಇದು ಯಾಕೆ BSNL ಈ ಗತಿಗೆ ಬಂದು ಸರ್? ದಯವಿಟ್ಟು ಆ ಥರ ಏನಾಗಿಲ್ಲ ಸರ್. BSNL ಯಾವ್ದೇನು ಗತಿ ವಿಷಯದಲ್ಲಿ ಏನಿಲ್ಲ ಸರ್. ಏನಾಗಿದೆ ಕೆಲವು ಟೈಮಲ್ಲಿ ಹಂತಕ್ಕೆ ಬಂದಿತ್ತು. ಇಲ್ಲ ಈಗೇನು ಪರಿಸ್ಥಿತಿ ಏನಿಲ್ಲ ಸರ್. ಫೈನಾನ್ಷಿಯಲ್ ಸ್ವಲ್ಪ ಹರ್ಡಲ್ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಥರ ಫೈನಾನ್ಷಿಯಲ್ ಹರ್ಡಲ್ಸ್ ಇಲ್ಲ. ನಮಗೆ ಈಗೇನು ಸ್ಪೆಕ್ಟ್ರಮ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಗೌರ್ಮೆಂಟ್ ಅಷ್ಟು ಸಹಾಯ ಮಾಡಿರೋದ್ರಿಂದನೇ ನಮಗೆಲ್ಲ ಈ ಸ್ಪೆಕ್ಟ್ರಮ್ದೆಲ್ಲ ಪೇಮೆಂಟ್ ಮಾಡೋದು ಆಲ್ ಓವರ್ ಕರ್ನಾಟಕನ ಸರ್. ಜಿಲ್ಲೆನಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ 1.5 lakhs is there right now, and every month around 10,000 are joining to BSNL family. Because of the 4G rollout, every month 10,000 people are coming. As of now, 1.5 lakhs here, 1.5 lakhs in Hasanur. ಟಾಟಾ ಕಂಪನಿ ಸಹಭಾಗಿತ್ವ ರೈಸ್ ಆಗಿದೆಯಾ? ಏನು ರೈಸ್ ಆಗಿದೆ ಸರ್? ಅರ್ಥ ಆಗಿಲ್ಲ. ಕಾಂಟ್ರಿಬ್ಯೂಷನ್ ಎಷ್ಟು ಸರ್? ಅಲ್ಲ ಸರ್, ಇದ್ರಲ್ಲಿ TCS ಅವ್ರದ್ದೇನು ಪಾತ್ರ ಇಲ್ಲ ಸರ್. Services roll out, only the roll out. ಅವ್ರ ಕೆಲಸ ಏನಂದ್ರೆ ಕಮಿಷನ್ ಮಾಡಿ ಇನ್ಸ್ಟಾಲ್ ಮಾಡಿ ಕೊಡೋದು ಅಷ್ಟೇ ಕೆಲಸ. ಮಿಕ್ಕಿದ ಮೇಂಟೆನೆನ್ಸ್ ಎಲ್ಲ ನಮ್ದೇನೆ. ಅಲ್ಲ ಅವ್ರದ್ದು ನಮ್ಗೆ ಅವ್ರು ಏನಂದ್ರೆ ಕಂಪ್ಲೀಟ್ AMC ಮಾಡಿರ್ತೀವಿ. ಸೊ ಏನೇ ಪ್ರಾಬ್ಲಮ್ ಆದ್ರೂ ಅಟೆಂಡ್ ಮಾಡೋದು, ರಿಸಾಲ್ವ್ ಮಾಡೋದೆಲ್ಲ ಅವ್ರು ಮಾಡ್ತಾರೆ TCS. ಈಗ ನೀವು ಹೇಳಿದ್ರಲ್ಲ ಹೊಸ ಸರ್ವಿಸ್ ಯಾವಾಗಿಂದ ಗ್ರಾಹಕರಿಗೆ ಸಿಗುತ್ತದೆ ಸರ್? 4G ಲಾಂಚ್ ಆಗಿದೆ ಸರ್. ಎಲ್ಲ ತುಮಕೂರಲ್ಲಿ ಆಗಲೇ 4-5 ಟವರಲ್ಲಿ 4G ಸರ್ವಿಸ್ ಸರ್. ಊರಲ್ಲೂ ಅಷ್ಟೇ ಎಲ್ಲ ತಾಲೂಕಿನಲ್ಲೂ ಒಂದೊಂದು ಆಗಲೇ ಮಾಡಿದ್ದೀವಿ. You said that you have given different work to different people on contract basis. Yeah, specialized. How much time it may take? That's what, sir. It's already going on by, that's what I said, by October. ಎಲ್ಲ ಇದಾರ ಎಷ್ಟೋ ಸಾವಿರ ಗೋಲ್ಡನ್ ಹ್ಯಾಂಡ್ ಚೆಕ್ ಕೊಟ್ಟು ಕಳಿಸ್ಬಿಟ್ರು ಮನೆಗೆ ಸಾವಿರಾರು ಜನ. ಇಲ್ಲ ಸರ್, ಆ ಥರ ಏನು ಉದ್ದೇಶ ಯಾರು ಈಗೇನಿಲ್ಲ ಸರ್. ಮುಂಚೆ ಅದೇನಾಯಿತು, ಸ್ವಲ್ಪ ಫೈನಾನ್ಷಿಯಲ್ ಕ್ರಂಚ್ ಇರೋದ್ರಿಂದ ಸೊ VRS ಸ್ಕೀಮ್ ಅಂತ ಮಾಡಿದ್ರು. ಈಗ ಆಸ್ ಆಫ್ ಗೌರ್ಮೆಂಟ್ ಆಗಲಿ ಅದಕ್ಕೆ ಸ್ಟಾಫ್ ಇದಾರೆ ಇದೆ ಸರ್, ಏನು ಇಶ್ಯೂ ಇಲ್ಲ ಸರ್. ಯಾವ ತೊಗೊಂಡ್ರು ಗೊತ್ತಾಗಲಿಲ್ಲ ತೊಗೊಂಡ್ರು ಸ್ಟಾಫ್ ಅದಕ್ಕೆ? ಇಲ್ಲ ಸರ್, ನಮಗೇನು ಬೇಕಿಲ್ಲ ಸರ್. ಈಗ ಸ್ಟಾಫ್ ಸಫಿಷಿಯೆಂಟ್ ಇದ್ದಾರೆ.
ನಮಗೆ ಆ ಥರ ಸ್ಟಾಫ್ ಕೊರತೆ ಅನ್ನೋದೇನಿಲ್ಲ ನಮಗೆ. ಈಗ ಈ ಜಿಯೋ ಮತ್ತೆ ಏರ್ಟೆಲ್ ಇವರೆಲ್ಲ ಇದಾರಲ್ಲ, ಈಗ 4G ಕೊಡ್ತಾರ ಅವ್ರು ರಿಯಲಿ ಅಥವಾ 3G ಕೊಟ್ಬಿಡ್ತಾರ ಜನರಿಗೆ ಮೋಸ ಮಾಡಿ? ಈಗ ಏನಾಗುತ್ತೆ ನೋಡಿ ಸರ್, ಪ್ರೈವೇಟ್ ಅವ್ರಿಗೆ ನಾವು ಕಾಮೆಂಟ್ ಮಾಡೋದು ಸರಿ ಅನ್ಸಲ್ಲ. ಯಾಕಂದ್ರೆ Jio started, sir. Jio started with 4G. Jio was not there. ಅಲ್ಲ, ಇಷ್ಟೊಂದು ಲೇಟ್ ಯಾಕೆ ಆಯ್ತಾ ಇದೆ ನಿಮಗೆ? ಸರ್ ಹೇಳದ್ನಲ್ಲ ಸರ್, ಫೈನಾನ್ಷಿಯಲ್ ಕ್ರಂಚ್ ಅನ್ನೋದಿರುತ್ತೆ. ನಮ್ಮದು ಎಲ್ಲದಕ್ಕಿಂತ ಮೂಲ ಇದು ಗೌರ್ಮೆಂಟ್, ಮೋದಿ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಮೇಕ್ ಇನ್ ಇಂಡಿಯಾ ಅಂತ ಒಂದು ಪ್ರಾಜೆಕ್ಟ್ ತಗೊಂಡ್ರು. ಸೊ ಅದರಿಂದ ಸ್ವಲ್ಪ ಡಿಲೇ ಆಯಿತು. ನಮ್ದು ಏನಾಗಿದೆ, ಈಗ ಪ್ರೆಸೆಂಟ್ ಮಾಡಿ ಸಾರ್ ಹೇಳಿದ್ದಾರೆ, ನಾವು ಏನೇ ಇಕ್ವಿಪ್ಮೆಂಟ್ ಇಲ್ಲಿವರೆಗೂ ನಾವು 4G ಲಾಂಚ್ ಮಾಡಿರೋದು ನಮ್ಮ BSNL ಫಸ್ಟ್ ಕಂಪ್ನಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟಲ್ಲಿ 4G ಲಾಂಚ್ ಮಾಡಿರೋದು. ಇದು ಯಾರೂ ಲಾಂಚ್ ಮಾಡಿಲ್ಲ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ನಮ್ಮದು ಟೆಂಡರ್ ಸ್ವಲ್ಪ ಡಿಲೇ ಆಯಿತು. 4Gನೇ ಅದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟನ್ನೇ ಯೂಸ್ ಮಾಡೋಕ್ಕೋಸ್ಕರ ನಮ್ಮ ಸ್ವಲ್ಪ ಇಲ್ಲಿ ಇಂಡಿಯಾದಲ್ಲಿ 4G ಇನ್ನೂವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿಲ್ಲ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿ ನಮ್ಮ 4G ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಸ್ಟಾರ್ಟ್ ಆಯಿತು. ಈಗ ಏನು ಯೂಸ್ ಮಾಡ್ತೀವಿ, ಈಗ ಸ್ವಲ್ಪ ಸ್ಪೀಡ್ ಇರುತ್ತೆ ಹಾಗಾದ್ರೆ, ಮೊದಲಿಗಿಂತ ಸ್ಪೀಡ್ ಇರುತ್ತೆ, ತಗೋಬೋದು ಸರ್. ಅಕ್ಟೋಬರ್ ಅಲ್ಲ, ಈಗಿಂದನೇ ತಾಳಿ ಸರ್, ಅದ್ರಲ್ಲಿ ಏನಿಲ್ಲ. ಅಕ್ಟೋಬರಲ್ಲಿ ಫುಲ್ ಗ್ಯಾರಂಟಿ ಕೊಡ್ತೀವಿ, ಎಲ್ಲ ಕನ್ವರ್ಷನ್ ಆಗಿರುತ್ತೆ. ಈ ಎಕ್ಸಿಸ್ಟಿಂಗ್ ತುಂಬ ಸ್ಪೀಡ್ ಇರುತ್ತೆ ಸರ್. ಹೇಳಿ ಸರ್, ಆ ನಂಬರ್ ಇದ್ರೆ ದಯವಿಟ್ಟು ನಿಮ್ಗೆ ಕೊಡ್ತೀವಿ ಸರ್. ಅದರಲ್ಲಿ ಸರ್ ಇದು ಯಾವುದೇ ನಂಬರ್ ಇರಲಿ, ಅದೇನಾರು ಉಳ್ಕೊಂಡಿದ್ರೆ ಯಾರಿಗೂ ಏನು ಯೂಸ್ ಆಗಿಲ್ಲ ಅಂದರೆ ಅದೇ ನಂಬರ್ ಆಕ್ಟಿವೇಟ್ ಮಾಡಿಕೊಡ್ತೀನಿ ನಾನು ಎಲ್ಲರಿಗೂ. ನಿಮ್ಗೆ ದಯವಿಟ್ಟು ಎಲ್ಲರಿಗೂ ಈಗಲೇ ಬೇಕಾದ್ರೆ ಬೆಲೆನೆಲ್ಲ ಏನಾದರೂ ಸ್ವಲ್ಪ ಏನಾದ್ರು ಚೇಂಜಸ್ ಇದೆಯಾ? ಏನೂ ಇಲ್ಲ ಸರ್. ನಮಗೆ ಪ್ರೆಸೆಂಟ್ ಬೆಲೆ ವಿಷಯದಲ್ಲಿ ಬಂದಾಗ ಆಲ್ಮೋಸ್ಟ್ ಅಲ್ಲಿ 40 ಸಾರ್ ಹೇಳ್ದಂಗೆ 40 to 50% ಟ್ಯಾರಿಫ್ ಚೀಪ್ ಇದೆ ನಮ್ಮದು. ಮತ್ತು ನಮ್ಮ ರೀಸೆಂಟ್ ನಮ್ಮ CMD ಅವರು ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಬೆಲೆ ಏರಿಕೆ ಮಾಡಲ್ಲ. ಯಾಕಂದರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಸರ್ವಿಸ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಲಾಂಚ್ ಮಾಡುವಾಗ ಕಡಿಮೆ ಬೆಲೆ ಇಟ್ಟಿರ್ತಾರೆ, ಆಮೇಲೆ ಅದು ಆಗ್ತಿದ್ದಂಗೆ ಬೆಲೆ ಜಾಸ್ತಿ ಮಾಡ್ತಾರೆ. ಬಟ್ ಇದು ಕ್ಲೀನಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಬೆಲೆ ಜಾಸ್ತಿ ಮಾಡಲ್ಲ ಅಂತ. ನಮಗೆ ಉದ್ದೇಶ ಏನು, ಸರ್ವಿಸ್ ಕೊಡಬೇಕು ಅಂತ ಉದ್ದೇಶ, ಲಾಭ ಮಾಡಬೇಕು ಅಂತಲ್ಲ. ಫಸ್ಟ್ ಆ ಒಂದು ಉದ್ದೇಶ, ಯಾವ ಕಾರಣಕ್ಕೂ ಬೆಲೆ ಸದ್ಯಕ್ಕೆ ಮಾಡಲ್ಲ ಸರ್. ಅದೇ ಹೇಳ್ತೀವಿ, ಓಪನ್ ಸ್ಪೇಸ್ ಇದ್ರೆ ಮಿನಿಮಮ್ 4 ರಿಂದ 5 ಕಿಲೋಮೀಟರ್ ರೇಂಜ್ ಒಂದು ಟವರ್ ಇಂದ ಸಿಗುತ್ತೆ ಸರ್. ಹೌದು ಸರ್. ಅಲ್ಲ, ಈಗೆಲ್ಲ ಮಾಡ್ತಿರೋದನ್ನು 2 ಬ್ಯಾಂಡಲ್ಲಿ ನಾವು ಮಾಡ್ತಾ ಇದೀವಿ. ಫಸ್ಟ್ 700 ಈಗ ಲಾಂಚ್ ಮಾಡ್ತಾ ಇದೀವಿ, 700. ಅದಾದ್ಮೇಲೆ 2100 ಮಾಡ್ತೀವಿ. ಯಾಕೆ ಅಂದರೆ ನಾವು ಎಲ್ಲ ರೀತಿಯೂ ಎಲ್ಲ ಕಸ್ಟಮರ್ನು ಮಾಡಬೇಕು. ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ, 700 ಬ್ಯಾಂಡಲ್ಲಿ ಎಲ್ಲ ಮೊಬೈಲ್ ಸೆಟ್ಟು ಕೆಲವು ವರ್ಕ್ ಆಗಲ್ಲ. ಅದು ನಾವು ಯೋಚನೆ ಮಾಡಬೇಕು. ಪಬ್ಲಿಕ್ ಗೌರ್ಮೆಂಟಿಂದ 2 ಬ್ಯಾಂಡನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ, 2100 ಬ್ಯಾಂಡು, 700 ಬ್ಯಾಂಡು. ಎರಡನ್ನೂ ಮಾಡೋದ್ರಿಂದ ಸೊ ಎಲ್ಲರಿಗೂ, ಎಲ್ಲ ಥರ ಗ್ರಾಹಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಈಗ 700 ಲಾಂಚ್ ಆಗಿದೆ, 2100 ಸ್ಟಾರ್ಟ್ ಮಾಡಿದ್ದೀವಿ, ಅದನ್ನು ಪ್ಯಾರಲಲ್ ಆಗಿ ಆಗ್ತಾ ಇದೆ. ಸೊ ಎಲ್ಲ ಗ್ರಾಮೀಣದಲ್ಲೂ ಹಾಂ ಸೇಮ್ ಈಗ ಏನು ಎಲ್ಲ ತುಮಕೂರು ಜಿಲ್ಲೆಯಲ್ಲಿ ಏನಿದೆ ಯೂನಿಫಾರ್ಮ್ ಆಗಿ ಒಂದೇ ಇದರಲ್ಲೇ ಮಾಡ್ತಾ ಇದೀವಿ. ಎಲ್ಲರೂ ಒಂದೇ ಬ್ಯಾಂಡ್ 700 2100 2 ಬ್ಯಾಂಡ್ನೂ ನಾವು 4G ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 4G ಸೇವೆ ಗ್ರಾಮೀಣ ಪ್ರದೇಶಗಳಲ್ಲೂ ಸಿಗುತ್ತೆ ಇನ್ಮೇಲೆ? ಹೌದು ಸರ್, ಇನ್ಮೇಲೆ ಸಿಗುತ್ತೆ ಸರ್. ನೀವು ಏನು ಈ ಟವರ್ ಇದೆಯಲ್ಲ, ನಮ್ಮ 2G 3G ಟವರ್ ಏನು ಇಲ್ಲಿವರೆಗೂ ಇದೆಯೋ ಅವೆಲ್ಲ ನಾವು 4Gಗೆ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಸರ್. ಟವರ್ಸ್ ಎಷ್ಟಿದೆ ಸರ್? ಸರ್ 286. 286 we have enhanced. Yeah, now we have increased 25 more. 25 earlier whatever was there, 25 more from 286 plus the coverage. Earlier 3G was going only 1 kilometer. Now 4G will go 4 to 5 kilometers. So whatever you are not having the coverage, you will have a uniform coverage. So the problem is, most of the questions which are coming here, Yes sir. they are ಅಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಈಗ ನಾವು ಮಾಡೋ ಮೂಲ ಉದ್ದೇಶ ಏನಂದರೆ 4Gದು ನಾವು 700 ಮೆಗಾಹರ್ಟ್ಸ್ ಬ್ಯಾಂಡ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದ್ರದ್ದು ಮೈನ್ ಅಡ್ವಾಂಟೇಜ್ ಏನಿದೆ ಇದ್ರದ್ದು ಅಂದರೆ 700 ಮೆಗಾಹರ್ಟ್ಸ್ ಕವರೇಜ್ ಭಾಳ ಸಿಗುತ್ತೆ. ಸೊ ಒಂದು ಟವರಿಂದ 4-5 ಕಿಲೋಮೀಟರ್ ರೇಂಜ್ ಕವರ್ ಆಗುತ್ತೆ. ಸೊ ಬೇರೆ ಇವರೆಲ್ಲ ಏನಾಗುತ್ತೆ 2100 ಫ್ರೀಕ್ವೆನ್ಸಿ ಮಾಡ್ತಾ ಇದ್ದಾರೆ, ಅದು ಕವರೇಜ್ ಕಡಿಮೆ ಇರುತ್ತೆ. ಸೊ ನಮ್ಮ ಮೇನ್ ಉದ್ದೇಶ ಮಾಡ್ತಾ ಇರೋದೇನಂದ್ರೆ 700 ಮೆಗಾ ಬ್ಯಾಂಡಲ್ಲಿ 4